ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೆಳಗಾವಿಯಲ್ಲಿ ಪೆಟ್ರೋಲ್ ಡೀಸೆಲ್ಗೆ ಜನ ಮುಗಿಬಿದ್ದಿದ್ದಾರೆ. ಪೆಟ್ರೋಲ್ ಬಂಕ್ಗೆ ಜನ ಲಗ್ಗೆಯನ್ನಿಡ್ತಿದ್ದಾರೆ. ನಿಯಂತ್ರಿಸುವುದಕ್ಕೂ ಹರಸಾಹಸವನ್ನೇ ಪಡಬೇಕಾದಂತ ಸಿಚುಯೇಷನ್ ಕ್ರಿಯೇಟ್ ಆಗಿದೆ. ಅಜಂ ನಗರ ಹಾಗೆ ಕೊಲ್ಲಾಪುರ ಸರ್ಕಲ್, ನೆಹರು ನಗರ, ವೈಭವ ನಗರ, ಗಾಂಧಿನಗರ ಬಂಕ್ನಲ್ಲಿ ಜನವೋ ಜನ. 4 ದಿನಗಳ ಕಾಲ ಪೆಟ್ರೋಲ್ ಸಿಗಲ್ಲ ಅಂತ ವದಂತಿ ಇರುವಂತಹ ಹಿನ್ನೆಲೆಯಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ವದಂತಿ ಸಂದೇಶ ಪೋಸ್ಟ್ ಬಂದಿದೆ. ಆ ವದಂತಿಯ ಬೆನ್ನಲ್ಲೇ ಬೈಕ್ ಜೊತೆ ಬಾಟ್ಲಿಗಳಲ್ಲಿ ಪೆಟ್ರೋಲ್ ತುಂಬಿಸಿಕೊಳ್ತಿದ್ದಾರೆ ಜನ. ಪರಿಸ್ಥಿತಿನ ನಿಯಂತ್ರಣಕ್ಕೆ ಬಂಕ್ ಸಿಬ್ಬಂದಿಯಂತೂ ಪರದಾಟವನ್ನೇ ನಡೆಸಿದ್ದಾರೆ. ಇದು ಕೇವಲ ವದಂತಿ ಅಷ್ಟೇ. ಅಲ್ಲಿ ಸತ್ಯಾಸತ್ಯತೆ ಏನು ಅಂತ ಅರಿಯಂತಹ ಜನ 4 ದಿನಗಳ ಕಾಲ ಪೆಟ್ರೋಲ್ ಸಿಗದೇ ಇಲ್ಲ ಅಂತ ಅರಿತು ಬಾಟಲ್ಗಳನ್ನ ತೆಗೆದುಕೊಂಡು ವೆಹಿಕಲ್ನ ಕಂಪ್ಲೀಟ್ ಆಗಿ ಫಿಲ್ ಮಾಡಿಸ್ತಾ ಇದ್ದಾರೆ. ಸಾಕಷ್ಟು ಮಂದಿಯಲ್ಲಿ ಏಕಾಏಕಿ ನೆರೆದಿದ್ದರಿಂದಾಗಿ ಪೆಟ್ರೋಲ್ ಬಂಕ್ ಸಿಬ್ಬಂದಿಯಂತೂ ಜನರನ್ನ ನಿಯಂತ್ರಣ ಮಾಡೋದಕ್ಕೂ ಕೂಡ ಕಷ್ಟ ಸಾಧ್ಯ ಆಯಿತು. ಅಷ್ಟು ದೊಡ್ಡ ಮಟ್ಟದಲ್ಲಿ ಸಂಖ್ಯೆಯಲ್ಲಿ ನೆರೆದಿದೆ. ಇನ್ನು ಪೊಲೀಸರು ಕೂಡ ಅಲ್ಲಿ ಬರಬೇಕಾದಂಥ ಸಿಚುಯೇಷನ್ ಗಮನಿಸ್ತಾ ಇರ್ಬೋದು. ಕೆಲವರು ಬಾಟಲ್ಗಳನ್ನು ಇಡ್ತಿದ್ದಾರೆ, ಕೆಲವರು ಆಯಿಲ್ ಕ್ಯಾನ್ಗಳನ್ನು ತಂದಿದ್ದಾರೆ. ವೆಹಿಕಲ್ಗಳಂತೂ ಅಲ್ಲಿ ಕಂಪ್ಲೀಟ್ ಆಗಿ ಜಾಮ್ ಆಗಿ ನಿಂತಿದೆ. ದೊಡ್ಡ ದೊಡ್ಡ ಬಾಟ್ಲ್ಗಳಲ್ಲಿ ಪೆಟ್ರೋಲ್ನ ತುಂಬಿಸ್ಕೊಂಡು ಹೋಗ್ತಾ ಇರೋದನ್ನ ನೋಡ್ತಾ ಇದ್ವಿ. 4 ದಿನಗಳ ಕಾಲ ಪೆಟ್ರೋಲ್ ಸಿಗಲ್ಲ ಅಂತ ಸಾಮಾಜಿಕ ಜಾಲತಾಣದಲ್ಲಿ ವದಂತಿಯ ಸಂದೇಶದ ಪೋಸ್ಟ್ ಎಲ್ಲೆಡೆ ಹರಿದಾಡಿತು. ಹಾಗಾಗಿ ಜನರು ಕೂಡ ಒಂದು ಕ್ಷಣಕ್ಕೆ ಭಯಭೀತರಾದರು. ಪೆಟ್ರೋಲ್ ಸಿಕ್ಕಿಲ್ಲ ಅಂತ ಅಂದರೆ ಮುಂದೇನು ಗತಿ, ಕೆಲಸ ಕಾರ್ಯಗಳಿರುತ್ತೆ, ಪ್ರತಿನಿತ್ಯ 2 ವೀಲರ್ನಲ್ಲಿ ತುಂಬ ಜನ ಓಡಾಡೋರು ಇರ್ತಾರೆ, ದೊಡ್ಡ ಮಟ್ಟದಲ್ಲಿ ಸಮಸ್ಯೆ ಆಗಿಬಿಡುತ್ತೆ ಅಂತ ಪೆಟ್ರೋಲ್ ಬಂಕ್ ಮುಂದೆ ಸಾಕಷ್ಟು ಜನ ಬಂದು ನಿಂತಿದ್ದಾರೆ. ನಾವಿಲ್ಲಿ ಪೆಟ್ರೋಲ್ಗೋಸ್ಕರ ಬಂದಿದ್ದೀವಿ. ಆಲ್ಮೋಸ್ಟ್ 6 ಪೆಟ್ರೋಲ್ ಪಂಪ್ಸ್ ನಾವು ತಿರುಗಾಡಿ ನೋಡಿದ್ವಿ. ಅಲ್ಲಿ ಒಂದು 4 ಪೆಟ್ರೋಲ್ ಪಂಪರೇ ಇಲ್ಲಾಗಿದ್ದು, ಇಟ್ ವಾಸ್ ಕ್ಲೋಸ್ಡ್. ಆಮೇಲೆ ಇಲ್ಲಿ ಲಾಸ್ಟಿಗೆ ಇಲ್ಲಿ ನಮ್ಮ ಶೆಲ್ಲಲ್ಲಿ ಇಲ್ಲಿ ಸಿಕ್ಕಿದೆ. ಆದರೂ ಇಲ್ಲಿಯೂ ನೀವು ನೋಡ್ತಾ ಇದ್ದೀರಿ, ಈಗ ಸ್ಟಾಕ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅವರು. ಆ್ಯಕ್ಚುಲಿ ಮೈ ಹಸ್ಬೆಂಡ್ ವೆಂಟ್ ಟು ಆಫೀಸ್ ನಾವು. ಅವ್ರು ಮಾರ್ಚ್ ಎಂಡಿಂಗ್ ಅಂತ ಕೆಲ್ಸಕ್ಕೆ ಹೋಗಿದ್ರು. ಸೊ ಅಲ್ಲಿ ನ್ಯೂಸ್ ಸಿಕ್ಕಿತ್ತು ಅವರಿಗೆ. ಸೊ ಅವ್ರಿಗೆ ಸಿಕ್ಕಿದ ತಕ್ಷಣ ಅವ್ರು ನಮಗೆ ಫೋನ್ ಮಾಡಿ ಹೇಳಿದ್ರು. ಸೊ ಅದಕ್ಕೆ ನಾವು ಪೆಟ್ರೋಲ್ ಹಾಕ್ಸ್ಬೇಕಂತ ಒಂದು 5-6 ಪೆಟ್ರೋಲ್ ಪಂಪ್ ತಿರುಗಾಡಿದ್ವಿ. ಆದರೆ ಅವ್ರು ನಾಳೆ ಮಧ್ಯಾಹ್ನ ತನಕ ಸ್ಟಾಕ್ ಇಲ್ಲ. ಒಂದು ಕಡೆ ಹಂಗೆ ಹೇಳಿದ್ರು, ಒಂದು ಕಡೆ ಈಗ ಒಂದು ಪೂರಾ ಬೆಳಗಾವಿ ತುಂಬ ಅಡ್ಡಾಡಿ ಬಂದ್ವಿ. ಒಂದು 6 ಗಂಟೆ ಮೇಲೆ ಸ್ಟಾರ್ಟ್ ಆಯಿತು, ಏನೋ ಗೊತ್ತಿಲ್ಲ. ಪೆಟ್ರೋಲ್ ಸಹಜ ಹಾಕಿಸ್ಬೇಕಂತ ಬಂದ್ವಿ. ಎಲ್ಲ ಕಡೆ ಫುಲ್ ಆಗಿಬಿಟ್ಟದ. ಮೊದಲೇ ಹುಡುಗರ್ದು ಎಕ್ಸಾಮ್ ಸೀಸನ್ ಅದ, ಜನಸಾಮಾನ್ಯರಿಗೆ ಭಾಳ ತೊಂದರೆ ಆಗ್ಯದ. ಸೊ ನೋಡಬೇಕು ಇದು ಏನು ಒಮ್ಮಿಂದೊಮ್ಮೆ ಸ್ಟಾರ್ಟ್ ಆಯಿತು. ಮೇ ಬಿ ಕಾನ್ಫ್ಲಿಕ್ಟ್ ವಾರದು ನಡೆದಿದ್ದಕ್ಕೆ ಏನಾದರೂ ಕಾನ್ಫ್ಲಿಕ್ಟ್ ಆಗಿರಬೇಕು. ಸೊ ಆದಷ್ಟು ಎಲ್ಲರೂ ಸೇರಿಸಿ ಒಂದೇನೋ ಒಂದು ಅನುಕೂಲ ಮಾಡಿಕೊಟ್ರೆ ಸರ್ಕಾರ. ಈಗ ಒಂದು 2 ತಾಸು ಆಯ್ತು ರೀ, 2 hours ಆಯಿತು. ಮನೆಯಿಂದ ಅಡ್ಡಾಡ್ಲಿಕ್ಕತ್ತೀವಿ ಎಲ್ಲ ಕಡೆ, ಒಟ್ಟು ಎಲ್ಲೂ